ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಪಾಕಿಸ್ತಾನಕ್ಕೆ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಕಪಾಲ ಮೋಕ್ಷ ಮಾಡಿದ್ದಾರೆ. ಅಭಿಷೇಕ್ ಶರ್ಮಾ ವಿಷಯವಾಗಿ ಭಾರತ ಕೆಣಕಿದ್ದ ಪಾಕ್ ಆಟಗಾರನಿಗೆ ಮಾತಲ್ಲೇ ಚಾಟಿ ಬೀಸಿದ್ದು, ನಿಮಗೆ ಅವರೇ ಬೇಕು ಅಂದ್ರೆ ಅವರನ್ನೇ ಆಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಬಾಂಗ್ಲಾದೊಳಗೆ ಹೊಸ ಗಲಾಟೆ ಶುರುವಾಗಿದೆ. ಸೋತು ಸುಣ್ಣವಾಗಿರೋ ಜಮಾತ್ಗಳು ಬಿಎನ್ಪಿ ಪಕ್ಷದ ಕಚೇರಿಗೆ ಬೆಂಕಿ ಇಟ್ಟಿದ್ದಾರೆ. ಇತ್ತ ಬಾಂಗ್ಲಾಗೆ ಭಾರತದ ಪ್ರಧಾನಿ ಮೋದಿ ಬರಬೇಕು ಅಂತ ಬಾಂಗ್ಲಾದ ಹೊಸ ಪ್ರಧಾನಿ ತಾರಿಕ್ ಆಹ್ವಾನ ಕೊಟ್ಟಿದ್ದಾರೆ. ಮಿಡಲ್ ಈಸ್ಟ್ ಅಲ್ಲಿ ಅಮೆರಿಕ ಹೊಸ ಕಾರ್ಯಾಚರಣೆ ಮಾಡಿದೆ. ಬಂಗಾಳ ಕೊಲ್ಲಿಯಲ್ಲಿ 60 ಯುದ್ಧ ನೌಕೆಗಳ ಸಮೇತ ಭಾರತ ನೀರಿಗಿಳಿದಿದೆ. ಕಾಣೆಯಾಗಿದ್ದ ಕನ್ನಡಿಗ ಅಮೆರಿಕದಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೋಡೋಣ. ಮೊದಲಿಗೆ ಬಾಂಗ್ಲಾದಿಂದ ಶುರು ಮಾಡೋಣ. ಭಾರತದ ಪ್ರಧಾನಿ ಮೋದಿ ಅವರು ಬಾಂಗ್ಲಾಗೆ ಬರಬೇಕು ಅಂತ ಅಲ್ಲಿನ ನಾಯಕರು ಆಹ್ವಾನ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಬಿಎನ್ಪಿ ಪಕ್ಷದ ತಾರಿಕ್ ರೆಹಮಾನ್ ಗೆದ್ದಿದ್ರು. ಫೆಬ್ರವರಿ 17ರಂದು ಮಂಗಳವಾರ ಇವರ ಪ್ರಮಾಣ ವಚನ ಸಮಾರಂಭ ಇದೆ. ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು, ನಮ್ಮ ಖುಷಿಲಿ ನೀವು ಭಾಗಿಯಾಗಬೇಕು ಅಂತ ಭಾರತ ಸರ್ಕಾರಕ್ಕೆ ಇನ್ವಿಟೇಷನ್ ಕಳಿಸಿದ್ದಾರೆ. ಇದುವರೆಗೂ ಭಾರತ ಈ ಬಗ್ಗೆ ಅಫಿಷಿಯಲ್ ಆಗಿ ಏನೂ ಹೇಳಿಲ್ಲ. ಪಿಎಂ ಮೋದಿ ಬಾಂಗ್ಲಾಗೆ ಹೋಗ್ತಾರೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡಿಲ್ಲ. ಸದ್ಯಕ್ಕೆ ಎರಡೂ ದೇಶಗಳು ಹಳಸಿದ ಸಂಬಂಧವನ್ನ ಸರಿಪಡಿಸಿಕೊಳ್ಳೋ ಪ್ರಯತ್ನ ಮಾಡ್ತಿವೆ. ಹೀಗಾಗಿ ಮೋದಿ ಅವರ ಮುಂದಿನ ನಡೆ ಏನು, ಮೋದಿ ಬಾಂಗ್ಲಾಗೆ ಹೋಗ್ತಾರಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಇನ್ನು ಈ ಫಂಕ್ಷನ್ಗೆ ಪಾಕ್, ಚೀನಾ, ಶ್ರೀಲಂಕಾ ಸೇರಿದಂತೆ ಈ ಭಾಗದ ದೇಶಗಳನ್ನ ಇನ್ವೈಟ್ ಮಾಡಲಾಗಿದೆ. ಸೌದಿ, ಯುಎಇ, ಕತಾರ್ಗೂ ಇನ್ವಿಟೇಷನ್ ನೀಡಲಾಗಿದೆ. ಇದರಲ್ಲಿ ಪಾಕ್ ಪಿಎಂ ಶಹಬಾಜ್ ಶರೀಫ್ ಕೂಡ ಭಾಗಿಯಾಗಬಹುದು ಎನ್ನಲಾಗ್ತಿದೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಭಾರತ ಯಾರನ್ನ ಕಳಿಸಿಕೊಡುತ್ತೆ ಅನ್ನೋ ಕುತೂಹಲ ಇದೆ. ಇನ್ನು ತಾರಿಕ್ ರೆಹಮಾನ್ಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿಶೇಷ ಉಡುಗೊರೆ ಕಳಿಸಿದ್ದಾರೆ. ಎಲೆಕ್ಷನ್ ರಿಸಲ್ಟ್ ಬಂದಾಗ ತಾರಿಕ್ ರೆಹಮಾನ್ ರನ್ನ ಭಾಯ್ ಅಂದ್ರೆ ಸಹೋದರ ಅಂತ ಸಂಬೋಧಿಸಿ ಅವರಿಗೆ ಗೆಲುವಿನ ಶುಭಾಶಯ ಕೋರಿದ್ರು. ಹಾಗೆ ರಂಜಾನ್ ವಿಶ್ ಮಾಡಿ ಬಾಂಗ್ಲಾ ಜನ ಚೆನ್ನಾಗಿರಲಿ ಅಂತ ಹಾರೈಸಿದ್ರು. ಅದರ ಬೆನ್ನಲ್ಲೇ ರೆಹಮಾನ್ಗೆ ಸ್ವೀಟ್ಸ್ ಮತ್ತು ಹೂಗಳನ್ನ ಕಳಿಸಿಕೊಟ್ಟಿದ್ದಾರೆ. ಇನ್ನ ತಾರಿಕ್ ರೆಹಮಾನ್ ಭಾರತದ ಸಂಬಂಧದ ಬಗ್ಗೆ ಮಾತಾಡಿದ್ದಾರೆ. ಬಾಂಗ್ಲಾದೇಶದ ಹಿತಾಸಕ್ತಿಯೇ ನಮಗೆ ಮುಖ್ಯ. ನಾವು ಭಾರತ, ಚೀನಾ ಮತ್ತು ಪಾಕಿಸ್ತಾನದ ಜೊತೆ ಬ್ಯಾಲೆನ್ಸ್ಡ್ ರಿಲೇಷನ್ ನ ಮೇಂಟೈನ್ ಮಾಡ್ತೀವಿ. ನಾವು ಯಾವ ದೇಶವನ್ನು ನಮ್ಮ ಮಾಸ್ಟರ್ ಅಥವಾ ಯಜಮಾನ ಅಂತ ನೋಡಲ್ಲ ಅಂದಿದ್ದಾರೆ. ಇನ್ನೊಂದ್ ಕಡೆ ಬಾಂಗ್ಲಾದಲ್ಲಿ ಹಿಂಸಾಚಾರ ಮುಂದುವರೆದಿದೆ. ಚುನಾವಣೆಯಲ್ಲಿ ಬಿಎನ್ಪಿ ಪಾರ್ಟಿ ಜಯಗಳಿಸುತ್ತಿದ್ದಂತೆ ಅದೇ ಪಕ್ಷದ ಕಚೇರಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಶಿಮೋಲಿಯಾ ಬಜಾರ್ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಇದು ನಮ್ಮ ಎದುರಾಳಿ ಪಕ್ಷದವರೇ ಅಂದ್ರೆ ಜಮಾತ್ನವರೇ ಮಾಡಿರಬಹುದು ಅಂತ ಬಿಎನ್ಪಿ ಆರೋಪ ಮಾಡಿದೆ. ಸದ್ಯ ಇಬ್ಬರು ಶಂಕಿತರನ್ನ ವಶಕ್ಕೆ ಪಡೆದಿದ್ದು, ಇನ್ನುಳಿದವರಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಇನ್ನು ಯುದ್ಧ ಗೆದ್ವಿ ಅಂತ ಬೊಬ್ಬೆ ಹೊಡಿತಿರೋ ಪಾಕಿಸ್ತಾನವನ್ನ ಸಿಡಿಎಸ್ ಅನಿಲ್ ಚೌಹಾಣ್ ತರಾಟೆಗೆ ತಗೊಂಡಿದ್ದಾರೆ. ಯುದ್ಧನ ಬರೀ ಬಾಯಿ ಮಾತಲ್ಲಿ ಅಥವಾ ಭಾಷಣ ಮಾಡಿ ನಾವು ಗೆದ್ವಿ ಅಂತ ಹೇಳ್ಕೊಂಡ್ರೆ ಆಗಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪಕ್ಕದಲ್ಲಿರೋ ಕೆಲ ದೇಶಗಳು ಹೀಗೆ ಬಡಾಯಿ ಕೊಚ್ಕೋತವೆ, ಆದ್ರೆ ಯುದ್ಧದಲ್ಲಿ ಯಾರ್ ಗೆದ್ರು ಅಂತ ವಾಸ್ತವ ಪರಿಸ್ಥಿತಿ ಹೇಳಬೇಕು. ಡ್ಯಾಮೇಜ್ ಆಗಿರೋ ರನ್ವೇಗಳು, ಮುರಿದು ಹೋದ ಏರ್ ಬೇಸ್ಗಳು, ಕೆಲಸ ಮಾಡದೇ ಇರೋ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೆಲ್ಲ ಮುಂದಿಟ್ಕೊಂಡು ನಾವು ಗೆದ್ವಿ ಅಂದ್ರೆ ಆಗಲ್ಲ. ಅಂಥ ಗೆಲುವು ಅಥವಾ ಘೋಷಣೆಗಳು ಉಳಿಯಲ್ಲ. ನಿಜವಾದ ಗೆಲುವು ಅಂದ್ರೆ ಗ್ರೌಂಡ್ ನಲ್ಲಿ ರಿಸಲ್ಟ್ ತೋರಿಸೋದು. ನಾವು ಆಪರೇಷನ್ ಸಿಂಧೂರ್ ವೇಳೆ ತೋರಿಸಿದ್ವಲ್ಲ ಹಾಗೆ ಅಂತ ಹೇಳಿದ್ದಾರೆ. ಜೊತೆಗೆ ಭಾರತ ತನ್ನ ಸೇನಾ ಶಕ್ತಿ ಮತ್ತು ವೀಕ್ನೆಸ್ ಅನ್ನ ಆದಷ್ಟು ಬೇಗ ಪರಿಶೀಲಿಸಬೇಕು. ಮುಂದಿನ 10 ವರ್ಷ ತುಂಬಾ ಕಷ್ಟ ಇದೆ. ಜಗತ್ತು ಬಹಳ ಸ್ಪರ್ಧಾತ್ಮಕವಾಗ್ತಿದೆ. ಸಂಘರ್ಷಗಳು ಹೆಚ್ಚಾಗ್ತಿವೆ. ಟೆಕ್ನಾಲಜಿ ಬಳಕೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಈಗ ಜಗತ್ತನ್ನ ಪ್ರೆಡಿಕ್ಟ್ ಮಾಡೋಕೆ ಆಗಲ್ಲ. ಇಂದಿನ ಜಾಗತಿಕ ರಾಜಕಾರಣದಲ್ಲಿ ಪರ್ಮನೆಂಟ್ ಮಿತ್ರರು ಮತ್ತು ಶತ್ರುಗಳು ಅಂತ ಯಾರೂ ಇಲ್ಲ. ಸೊ ಭಾರತ ಸ್ವತಂತ್ರವಾಗಿ ಡಿಸಿಷನ್ ತಗೊಳ್ಳೋಕೆ ರೆಡಿ ಆಗ್ಬೇಕು. ಬೇರೆ ದೇಶಗಳೊಂದಿಗೆ ಪಾರ್ಟ್ನರ್ಶಿಪ್ ಮುಖ್ಯ, ಆದ್ರೆ ಅದೊಂದೇ ಸಾಕಾಗಲ್ಲ ಅಂದಿದ್ದಾರೆ. ಪುಣೆಯಲ್ಲಿ ನಡೆದ ಈವೆಂಟ್ ಒಂದರಲ್ಲಿ ಹೀಗೆ ಹೇಳಿದ್ದಾರೆ. ಪಾಕಿಸ್ತಾನದ ಕರಾಚಿಲಿ ಜಮಾತ್ ಎ ಇಸ್ಲಾಮಿ ಕಾರ್ಯಕರ್ತರು ಮತ್ತು ಪೊಲೀಸರ ಮಧ್ಯೆ ದೊಡ್ಡ ಘರ್ಷಣೆ ಆಗಿದೆ. ಕರಾಚಿಯಲ್ಲಿ ಹೆಚ್ಚಾಗ್ತಿರೋ ವಿದ್ಯುತ್ ಸಮಸ್ಯೆ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಖಂಡಿಸಿ ಜಮಾತ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ರು. ಸಿಂಧ್ ಅಸೆಂಬ್ಲಿಗೆ ಮುತ್ತಿಗೆ ಹಾಕೋಕೆ ಪ್ಲಾನ್ ಮಾಡಿದ್ರು. ಆದ್ರೆ ಈ ಪ್ರೊಟೆಸ್ಟ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ಪೊಲೀಸರು ಇವರನ್ನ ತಡೆದಿದ್ದಾರೆ. ಇದರಿಂದ ಹೊಡೆದಾಟ ಶುರುವಾಗಿದೆ. ಕೊನೆಗೆ ಪೊಲೀಸರು ಹಲವರನ್ನ ಅರೆಸ್ಟ್ ಮಾಡಿ ಪರಿಸ್ಥಿತಿ ನಿಯಂತ್ರಿಸೋ ಕೆಲಸ ಮಾಡಿದ್ದಾರೆ. ಇನ್ನು ಪಾಕಿಸ್ತಾನದ 5 ಸ್ಟಾರ್ ಮುಲ್ಲಾ ಜನರಲ್ ಅಂತ ಕರೆಸಿಕೊಳ್ತಿರೋ ಆಸಿಮ್ ಮುನೀರ್ ಮತ್ತೆ ಟ್ರೋಲ್ ಆಗಿದ್ದಾನೆ. ಜರ್ಮನಿಯ ಮ್ಯೂನಿಕ್ನಲ್ಲಿ ಸೆಕ್ಯೂರಿಟಿ ಕಾನ್ಫರೆನ್ಸ್ ನಡೀತಾ ಇತ್ತು. ಮುನೀರ್ ಕೂಡ ಹೋಗಿದ್ದ. ಆಗ ಅಲ್ಲಿನ ಭದ್ರತಾ ಸಿಬ್ಬಂದಿ ಮುನೀರ್ನನ್ನ ತಡೆದು ಎಲ್ಲಿದೆ ನಿಮ್ಮ ಐಡಿ ಕಾರ್ಡ್ ತೋರಿಸಿ ಅಂತ ಕೇಳಿದ್ದಾರೆ. ಆ ಟೈಮ್ನಲ್ಲಿ ಮುನೀರ್ ಏನೂ ಮಾತಾಡಿಲ್ಲ.
ಬದಲಿಗೆ ಆತನ ಪಕ್ಕದಲ್ಲಿದ್ದ ಇನ್ನೊಬ್ಬ ಜನರಲ್ ಐಡಿ ತೋರಿಸಿ ಒಳಗೆ ಹೋಗಿದ್ದಾರೆ. ಈ ವಿಡಿಯೋ ಕೂಡ ಫುಲ್ ವೈರಲ್ ಆಗ್ತಿದೆ. ಇದು ಪಾಕ್ಗೆ ಆದ ಡಿಪ್ಲೊಮ್ಯಾಟಿಕ್ ಮುಖಭಂಗ ಅಂತ ಅನೇಕರು ಕಾಲೆಳಿತಿದ್ದಾರೆ. ಇನ್ನು ಕೆಲವರು ಇಂಟರ್ನ್ಯಾಷನಲ್ ಇವೆಂಟ್ಗಳಲ್ಲಿ ಇದೆಲ್ಲ ಕಾಮನ್ ಅಂತಿದ್ದಾರೆ. ಆದ್ರೂ ಪಾಕ್ ಸೇನೆಯ ಮಾಜಿ ಅಧಿಕಾರಿ ಆದಿಲ್ ರಾಜ ಮುನೀರನ್ನ ಕಿಚಾಯಿಸಿದ್ದಾರೆ. ಗ್ಲೋಬಲ್ ಸ್ಟೇಜ್ ನಲ್ಲಿ ಮುನೀರ್ ಅಂದ್ರೆ ಯಾರಂತ ಗೊತ್ತಿಲ್ಲ. ಅಲ್ಲಿನ ಗೇಟ್ ಕೀಪರ್ಗಳು ಕೇಳಿದ್ರು ಮುನೀರ್ ತನ್ನನ್ನು ತಾನು ಪರಿಚಯಿಸಿಕೊಳ್ತಾನೆ ಅಂದಿದ್ದಾರೆ. ಇನ್ನು ಮ್ಯೂನಿಕ್ ನ ಸೆಕ್ಯೂರಿಟಿ ಕಾನ್ಫರೆನ್ಸ್ ನಲ್ಲಿ ಮುನೀರ್ ಭಾಗಿಯಾಗಿದ್ದಕ್ಕೆ ಜರ್ಮನಿ ಮೂಲದ ಸಿಂಧಿ ಪೊಲಿಟಿಕಲ್ ಆರ್ಗನೈಸೇಷನ್ ಪ್ರೊಟೆಸ್ಟ್ ಮಾಡಿದೆ. ಸಿಂಧಿ ಜನರ ವಿರುದ್ಧ ಪಾಕ್ನಲ್ಲಿ ದೌರ್ಜನ್ಯ ನಡೀತಾ ಇದೆ ಅಂತ ಇವರು ಪ್ರತಿಭಟಿಸಿದ್ದಾರೆ. ಭಾರತ ಪಾಕ್ ನಡುವಿನ ಹೈ ವೋಲ್ಟೇಜ್ T20 ವರ್ಲ್ಡ್ ಕಪ್ ಮ್ಯಾಚ್ಗೂ ಮುನ್ನವೇ ಮಾತಿನ ಸಮರ ಜೋರಾಗಿದೆ. ಟೀಂ ಇಂಡಿಯಾ ಸ್ಫೋಟಕ ಓಪನರ್ ಅಭಿಷೇಕ್ ಶರ್ಮಾಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಹೀಗಾಗಿ ಅವರು ದಿಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ಇದರಿಂದ ಅವರು ಪಾಕ್ ವಿರುದ್ಧ ಆಟ ಆಡೋದು ಡೌಟ್ ಎನ್ನಲಾಗ್ತಿತ್ತು. ಈ ವಿಷಯದ ಬಗ್ಗೆ ಪಾಕ್ ತಂಡದ ನಾಯಕ ಸಲ್ಮಾನ್ ಅಲಿ ಆಗಾ ದೊಡ್ಡ ಬಿಲ್ಡಪ್ ಕೊಟ್ಟು ಮಾತಾಡಿದ್ರು. ಅಭಿಷೇಕ್ ಶರ್ಮಾ ಒಳ್ಳೆ ಪ್ಲೇಯರ್ ಅಂತ ಗೊತ್ತು. ಅವರು ಬೇಗ ಹುಷಾರಾಗ್ಲಿ. ನಮ್ಮ ವಿರುದ್ಧ ಖಂಡಿತವಾಗಿ ಮ್ಯಾಚ್ ಆಡ್ತಾರೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ನಾವು ಮೇನ್ ಪ್ಲೇಯರ್ಸ್ ಇದ್ದಾಗಲೇ ಭಾರತವನ್ನ ಎದುರಿಸೋಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ನಮ್ಮ ಟೀಂ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ತಿರುಗೇಟು ನೀಡಿದ್ದಾರೆ. ಪಾಕ್ ಕ್ಯಾಪ್ಟನ್ಗೆ ಅಭಿಷೇಕ್ ಆಡೋದು ಬೇಕಾ? ಹಾಗಾದ್ರೆ ಅವರ ಆಸೆಯನ್ನ ಖಂಡಿತ ನೆರವೇರಿಸೋಣ. ಅಭಿಷೇಕ್ ಈ ಮ್ಯಾಚ್ ನಲ್ಲಿ ಪಕ್ಕ ಆಡ್ತಾರೆ ಅಂತ ಹೇಳಿ ಪಾಕ್ ನಾಯಕನಿಗೆ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ದೇಶಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಜೋರಾಗಿದೆ. ಇದೇ ದಿನ ಮ್ಯಾಚ್ ಕೂಡ ನಡೀತಿದೆ. ಹೀಗಾಗಿ ಕೋಟ್ಯಂತರ ಕ್ರಿಕೆಟ್ ಫ್ಯಾನ್ಸ್ ಶಿವನಿಗೆ ವಿಶೇಷ ಪೂಜೆ ಅಭಿಷೇಕ ಮಾಡಿ ಭಾರತ ಗೆಲ್ಲಲಿ ಅಂತ ಹಾರೈಸಿದ್ದಾರೆ. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ಭಾರತ ಮಿತ್ರರ ಜೊತೆಗೆ ನೀರಿಗಿಳಿದಿದೆ. ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಮಿಲನ್ ಸಮರಾಭ್ಯಾಸ ಮತ್ತು ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ IFR ಶುರುವಾಗಿದೆ. ಫೆಬ್ರವರಿ 15ರಿಂದ 25ರವರೆಗೆ ಒಟ್ಟು 10 ದಿನಗಳ ಕಾಲ ಈ ಅಭ್ಯಾಸ ನಡೆಯುತ್ತೆ. ವಿಶ್ವದ 72 ರಾಷ್ಟ್ರಗಳು ಭಾಗಿಯಾಗಿವೆ. ಇಂಟ್ರೆಸ್ಟಿಂಗ್ ಅಂದ್ರೆ ಅಮೆರಿಕ, ಇರಾನ್ ಮತ್ತು ರಷ್ಯಾಗಳು ಇದರಲ್ಲಿ ಭಾಗಿಯಾಗ್ತಿವೆ. ಸುಮಾರು 60ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ಸಮುದ್ರಕ್ಕೆ ಇಳಿತಿವೆ. ರಷ್ಯಾ, ಭಾರತ, ಅಮೆರಿಕದ ಫೈಟರ್ ಜೆಟ್ಗಳು ಹಾಗೆ ಭಾರತದ ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಾಂತ್ ಕೂಡ ಇದರಲ್ಲಿರುತ್ತೆ. ಇನ್ನು ಅಮೆರಿಕ, ರಷ್ಯಾ, ಇರಾನ್, ಜರ್ಮನಿ, ಫಿಲಿಪೈನ್ಸ್ ನೌಕಾಪಡೆಗಳ ಸಬ್ಮರೀನ್ಗಳು ಇದರಲ್ಲಿ ಪಾಲ್ಗೊಳ್ತಿವೆ. ಹಿಂದೂ ಮಹಾಸಾಗರದಲ್ಲಿ ಎಲ್ಲಾ ದೇಶಗಳ ನಡುವೆ ಸಹಕಾರ ಹೆಚ್ಚಿಸೋದು ಇದರ ಉದ್ದೇಶ. ಅಲ್ಲದೆ ಕಡಲ್ಗಳ್ಳರನ್ನ ಮಟ್ಟ ಹಾಕೋದು ಮತ್ತು ತುರ್ತು ಸಂದರ್ಭದಲ್ಲಿ ಬೇರೆ ದೇಶಗಳ ಜೊತೆ ಸೇರಿ ಕಾರ್ಯಾಚರಣೆ ನಡೆಸೋಕು ಇದರಿಂದ ಹೆಲ್ಪ್ ಆಗುತ್ತೆ. ಇನ್ನು ಸಿರಿಯಾದಲ್ಲಿ IS ಉಗ್ರರ ವಿರುದ್ಧ ಅಮೆರಿಕದ ಪ್ರತೀಕಾರ ಮುಂದುವರೆದಿದೆ. ಫೆಬ್ರವರಿ 3ರಿಂದ 12ರವರೆಗೆ ನಿರಂತರವಾಗಿ ಸುಮಾರು 30ಕ್ಕೂ ಹೆಚ್ಚು ಟಾರ್ಗೆಟ್ ಮೇಲೆ ದಾಳಿ ಮಾಡಿದೀವಿ ಅಂತ ಅಮೆರಿಕ ಹೇಳಿದೆ. ಈ ದಾಳಿಯಲ್ಲಿ ಉಗ್ರರ ಶಸ್ತ್ರಾಸ್ತ್ರ ಫೆಸಿಲಿಟಿಗಳು, ಕಮಾಂಡ್ ಸೆಂಟರ್ಗಳು ಮತ್ತು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಧ್ವಂಸ ಮಾಡಲಾಗಿದೆ. ಅಮೆರಿಕದ ಜೊತೆಗೆ ಜೋರ್ಡಾನ್ ಮತ್ತು ಸಿರಿಯಾ ಕೂಡ ಈ ಆಪರೇಷನ್ನಲ್ಲಿ ಭಾಗಿಯಾಗಿದ್ವು. ಕೆಲ ದಿನಗಳ ಹಿಂದೆ ಅಮೆರಿಕ ಸೈನಿಕರನ್ನ ಟಾರ್ಗೆಟ್ ಮಾಡಿ IS ಉಗ್ರರು ದಾಳಿ ಮಾಡಿದ್ರು. ಈ ಟೈಮಲ್ಲಿ 2 ಅಮೆರಿಕನ್ ಸೈನಿಕರು ಸೇರಿ 3 ಸಾವನ್ನಪ್ಪಿದ್ರು. ಅಂದಿನಿಂದ ಅಮೆರಿಕ ದಾಳಿ ಶುರುವಾಗಿದೆ. ಇದರಲ್ಲಿ 100ಕ್ಕೂ ಹೆಚ್ಚು IS ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದೆ. 50ಕ್ಕೂ ಹೆಚ್ಚು ಉಗ್ರರನ್ನ ಮುಗಿಸಿದ್ದಾರೆ. ಕೆಲವರನ್ನ ಸೆರೆ ಹಿಡಿದಿದ್ದಾರೆ. ಇತ್ತ ಸಿರಿಯಾದ ಪಡೆಗಳು ಅಲ್ ತನ್ಫ್ ಏರ್ಬೇಸ್ ಅನ್ನ ತಮ್ಮ ಕಂಟ್ರೋಲ್ಗೆ ಪಡೆದಿವೆ. ಇಷ್ಟು ದಿನ ಇದು ಅಮೆರಿಕ ಸೇನೆಯ ಕಂಟ್ರೋಲ್ನಲ್ಲಿತ್ತು. 2014ರಲ್ಲಿ ಸಿರಿಯಾ ಮತ್ತು ಇರಾಕ್ನ ದೊಡ್ಡ ಪ್ರದೇಶಗಳನ್ನ IS ಉಗ್ರರು ಕ್ಯಾಲಿಫೇಟ್ ಅಂತ ಘೋಷಿಸಿಕೊಂಡಿದ್ರು. ಅವರನ್ನ ಮಟ್ಟ ಹಾಕೋಕೆ ಅಮೆರಿಕ ಈ ನೆಲೆಯನ್ನ ಬಳಸಿಕೊಂಡಿತ್ತು. ಈಗ ಇದು ಸಿರಿಯಾ ಸೇನೆಯ ಪಾಲಾಗಿದೆ. ಇನ್ನು ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ರನ್ನ ಅಲ್ಲಿನ ಸರ್ಕಾರ ಇಷ್ಟ ಬಂದಂತೆ ನಡೆಸಿಕೊಳ್ಳೋಕೆ ಶುರು ಮಾಡಿದೆ. ಇಮ್ರಾನ್ ರನ್ನ ಅಡಿಯಾಲ ಜೈಲಿನಿಂದ ಸೀಕ್ರೆಟ್ ಆಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಅಂತ ಅವರ PTI ಪಾರ್ಟಿ ಆರೋಪಿಸಿದೆ. ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ, ನಮ್ಮ ನಾಯಕನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದೆ. ಅಲ್ಲದೆ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಬಗ್ಗೆ ಅವರ ಕುಟುಂಬಕ್ಕೂ ಕೂಡ ತಿಳಿಸಿಲ್ಲ. ಅವರಿಗೆ ಚಿಕಿತ್ಸೆ ಮತ್ತು ಔಷಧಿ ಕೊಡೋದಾದ್ರೆ ಅವರ ಕುಟುಂಬ ಸದಸ್ಯರ ಅಥವಾ ಅವರ ಪರ್ಸನಲ್ ಡಾಕ್ಟರ್ ಸಮ್ಮುಖದಲ್ಲಿ ಕೊಡಬೇಕು. ಅವರ ಆರೋಗ್ಯ ಸಂಪೂರ್ಣ ಹದಗೆಟ್ಟಿದೆ. ನಮ್ಮ ನಾಯಕನ ಜೀವನಕ್ಕೆ ಅಪಾಯ ಇದೆ ಅಂತ ಹೇಳಿದ್ದಾರೆ. ಈ ಮೂಲಕ ಮುನೀರ್ ಮತ್ತು ಶೆಹಬಾಜ್ ರಹಸ್ಯವಾಗಿ ಇಮ್ರಾನ್ ಖಾನ್ ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಏನೋ ಮಾಡೋ ಪ್ಲಾನ್ ಮಾಡ್ತಿದ್ದಾರೆ ಅಂತ PTI ಆರೋಪಿಸಿದೆ. ಇತ್ತೀಚೆಗೆ ಇಮ್ರಾನ್ ಖಾನ್ ರ ಬಲಗಣ್ಣು 85% ಹೋಗ್ಬಿಟ್ಟಿದೆ, ಕಾಣ್ತಿಲ್ಲ ಅಂತ ಅಲ್ಲಿನ ಕೋರ್ಟ್ ಕನ್ಫರ್ಮ್ ಮಾಡಿತ್ತು. ಈಗ ಈ ವರದಿ ಬರ್ತಿದೆ. ಇನ್ನು ಇತ್ತೀಚೆಗಷ್ಟೇ ಅಮೆರಿಕದಲ್ಲಿ ಕಾಣೆಯಾಗಿದ್ದ ಕರ್ನಾಟಕ ಮೂಲದ ಸಾಕೇತ್ ಶ್ರೀನಿವಾಸಯ್ಯ ಅವರ ದುರಂತ ಅಂತ್ಯ ಆಗಿದೆ. ಇವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ವಾಸವಾಗಿದ್ರು. ಸ್ನಾತಕೋತ್ತರ ಪದವಿ ಓದ್ತಿದ್ರು. ಇತ್ತೀಚೆಗೆ ಅಲ್ಲಿನ ಬರ್ಕ್ಲಿ ಹಿಲ್ಸ್ ನ ಆಂಜಾ ಕೆರೆ ಬಳಿ
ಇವರು ಕೊನೆಯದಾಗಿ ಕಾಣಿಸಿಕೊಂಡಿದ್ರು. ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಈ ದುರಂತಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಈ ಬಗ್ಗೆ ಸ್ಥಳೀಯ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇನ್ನು ನಾವು ಮೃತರ ಕುಟುಂಬದ ಸಂಪರ್ಕದಲ್ಲಿದ್ದೀವಿ ಮತ್ತು ಮೃತದೇಹವನ್ನ ಭಾರತಕ್ಕೆ ಕಳಿಸಿಕೊಡಲು ಎಲ್ಲಾ ರೀತಿಯ ಸಹಾಯ ಮಾಡಿದ್ದೀವಿ ಅಂತ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಹೇಳಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾರತದ ಫಾರಿನ್ ಪಾಲಿಸಿ ಬಗ್ಗೆ ಜಗತ್ತಿಗೆ ದೊಡ್ಡ ಸಂದೇಶ ನೀಡಿದ್ದಾರೆ. ಜರ್ಮನಿಯ ಮ್ಯೂನಿಕ್ನಲ್ಲಿ ನಡೆದಿರೋ ಸೆಕ್ಯುರಿಟಿ ಕಾನ್ಫರೆನ್ಸ್ನಲ್ಲಿ ಜೈಶಂಕರ್ ಪಾಲ್ಗೊಂಡಿದ್ರು. ಬಳಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಸ್ಟ್ರಾಟಜಿಕ್ ಅಟಾನಮಿ ಅಥವಾ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಕೇವಲ ಈಗಿನ ಸರ್ಕಾರದ ಪಾಲಿಸಿ ಅಲ್ಲ, ಅದು ಭಾರತದ ವಿದೇಶಾಂಗ ನೀತಿಯಲ್ಲೇ ಬೆರೆತು ಹೋಗಿದೆ ಅಂತ ಹೇಳಿದ್ದಾರೆ. ಆ ಮೂಲಕ ನಮ್ಮ ದೇಶದಲ್ಲಿ ಯಾವುದೇ ಪಕ್ಷ ಆಡಳಿತಕ್ಕೆ ಬರಲಿ ಅಥವಾ ಸರ್ಕಾರ ಬದಲಾಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ನಿಲುವು ಬದಲಾಗಲ್ಲ. ನಾವು ಯಾರ ಒತ್ತಡಕ್ಕೂ ಮಣಿಯಲ್ಲ. ನಮ್ಮ ಹಿತಾಸಕ್ತಿಯೇ ನಮಗೆ ಮುಖ್ಯ ಅನ್ನೋದನ್ನ ಪುನರುಚ್ಚಾರ ಮಾಡಿದ್ದಾರೆ. ಇದಕ್ಕೂ ಮೊದಲು ಸಭೆಯಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಮಾತಾಡಿದ್ರು. ಆಗ ಯುಕ್ರೇನ್ ಯುದ್ಧದ ಬಗ್ಗೆ ಪ್ರಸ್ತಾಪ ಮಾಡಿ ರಷ್ಯಾದಿಂದ ಹೆಚ್ಚುವರಿ ತೈಲ ತರಿಸಿಕೊಳ್ಳೋದನ್ನ ನಿಲ್ಲಿಸೋಕೆ ಭಾರತ ಒಪ್ಕೊಂಡಿದೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಜೈಶಂಕರ್ ಈ ಥರ ಹೇಳಿದ್ದಾರೆ. ಈ ಮೂಲಕ ನಾವೇನು ಅಮೆರಿಕ ಮಾತು ಕೇಳಿ ರಷ್ಯಾದಿಂದ ತೈಲ ತರಿಸಿಕೊಳ್ಳೋದನ್ನ ಕಡಿಮೆ ಮಾಡಿಲ್ಲ, ಬದಲಿಗೆ ನಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ನಾವು ನಿರ್ಧಾರ ತಗೊಳ್ತಿದ್ದೀವಿ ಅಷ್ಟೇ ಅಂತ ಅದೇ ವೇದಿಕೆಯಲ್ಲಿ ಉತ್ತರಿಸಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ರ ಪ್ರಬಲ ಎದುರಾಳಿ ಅಲೆಕ್ಸಿ ನವಲ್ನಿ 2024ರಲ್ಲಿ ಜೈಲಿನಲ್ಲಿ ಸಾವನ್ನಪ್ಪಿದ್ರು. ಈಗ ಅವರ ಸಾವಿನ ಬಗ್ಗೆ ಯುಕೆ ಮತ್ತು ಮಿತ್ರ ರಾಷ್ಟ್ರಗಳು ಸ್ಫೋಟಕ ಮಾಹಿತಿ ಹೊರಹಾಕಿವೆ. ನವಲ್ನಿ ಅವರ ದೇಹದ ಸ್ಯಾಂಪಲ್ ಟೆಸ್ಟ್ ಮಾಡಿದಾಗ ಎಪಿಬ್ಯಾಡಿಟನ್ ಅನ್ನೋ ಭಯಂಕರ ವಿಷ ಪತ್ತೆಯಾಗಿದೆ ಅಂತ ಆರೋಪ ಮಾಡಿವೆ. ಈ ವಿಷ ದಕ್ಷಿಣ ಅಮೆರಿಕದಲ್ಲಿ ಸಿಗೋ ವಿಶೇಷ ಪ್ರಭೇದದ ಕಪ್ಪೆಯಲ್ಲಿ ಮಾತ್ರ ಇರುತ್ತೆ. ಇದು ರಷ್ಯಾದಲ್ಲಿ ನ್ಯಾಚುರಲ್ ಆಗಿ ಸಿಗಲ್ಲ. ಇದು ಸಹಜ ಸಾವಲ್ಲ. ರಷ್ಯಾದಲ್ಲಿ ಸಿಗದೇ ಇರೋ ವಿಷವನ್ನ ಹೊರಗಿನಿಂದ ತಂದು ಜೈಲಿನಲ್ಲಿ ನವಲ್ನಿ ಮೇಲೆ ಪ್ರಯೋಗಿಸಿ ಹತ್ಯೆ ಮಾಡಲಾಗಿದೆ ಅಂತ ಯುಕೆ, ಫ್ರಾನ್ಸ್, ಜರ್ಮನಿ, ಸ್ವೀಡನ್ ಮತ್ತು ನೆದರ್ಲ್ಯಾಂಡ್ಸ್ ದೇಶಗಳ ವಿದೇಶಾಂಗ ಸಚಿವಾಲಯಗಳು ಜಂಟಿ ಆರೋಪ ಮಾಡಿವೆ. ಅಂದಹಾಗೆ ಈ ನವಲ್ನಿ 2024ರಲ್ಲಿ ವಾಕಿಂಗ್ ಮುಗಿಸಿ ಬಂದ ಕೂಡಲೇ ಜೈಲಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ರು ಅಂತ ರಷ್ಯಾ ಸರ್ಕಾರ ಹೇಳಿತ್ತು. ಈಗ ಯುರೋಪ್ ದೇಶಗಳು ಈ ಆರೋಪ ಮಾಡ್ತಿವೆ. ಇನ್ನು ಸ್ನೇಹಿತರೆ, ಇದೇ ಮಾರ್ಚ್ 13ರಂದು ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮಕ್ಕೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಹೊಸ ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 33,500 ರೂಪಾಯಿ. 3 ನೈಟ್ಸ್ 4 ಡೇಸ್ ಪ್ರವಾಸ. ಇದೊಂದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ. ಇನ್ನು ಜರ್ಮನಿ ಮತ್ತು ಕೆನಡಾದಲ್ಲಿ ಇರಾನ್ನ ಖಾಮೇನೈ ಆಡಳಿತದ ವಿರುದ್ಧ ದೊಡ್ಡ ರ್ಯಾಲಿ ನಡೆದಿದೆ. ಇರಾನ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋಕೆ ಬರೋಬ್ಬರಿ 2.5 ಲಕ್ಷ ಜನರು ಜರ್ಮನಿಯ ಮ್ಯೂನಿಕ್ ನಗರದಲ್ಲಿ ಜಮಾಯಿಸಿದ್ರು. ಜರ್ಮನಿಯಲ್ಲಿ ಜಾಗತಿಕ ನಾಯಕರು ಸೇರಿ ಮೀಟಿಂಗ್ ನಡೆಸ್ತಿರೋ ಟೈಮಲ್ಲೇ ಈ ಬೃಹತ್ ಪ್ರತಿಭಟನೆ ನಡೆದಿದೆ. ಇರಾನ್ನಿಂದ ಗಡೀಪಾರುಗೊಂಡ ರಾಜಕುಮಾರ ರೆಜಾ ಪಹಲ್ವಿ ಈ ಪ್ರತಿಭಟನೆಗೆ ಕರೆ ನೀಡಿದ್ರು. ಇದನ್ನ ಗ್ಲೋಬಲ್ ಡೇ ಆಫ್ ಆಕ್ಷನ್ ಅಂತ ಕರೆಯಲಾಗ್ತಿದೆ. ಕಳೆದ ತಿಂಗಳು ಇರಾನ್ ಜನರಿಗೆ ಬೆಂಬಲ ಸೂಚಿಸೋ ನಿಟ್ಟಿನಲ್ಲಿ ಈ ರ್ಯಾಲಿ ನಡೆಸಲಾಗಿದೆ. ಈ ವೇಳೆ ಪ್ರತಿಭಟನಾಕಾರರು ಡ್ರಮ್ ಬಾರಿಸಿ ಇರಾನ್ನಲ್ಲಿ ಸರ್ಕಾರ ಬದಲಾಗಬೇಕು ಅಂತ ಘೋಷಣೆ ಕೂಗಿದ್ದಾರೆ. ಹಿಂದೆ ಇರಾನ್ನಲ್ಲಿ ರಾಜರ ಆಳ್ವಿಕೆ ಇದ್ದಾಗ ಬಳಸ್ತಿದ್ದ ಧ್ವಜವನ್ನ ಹಾರಿಸಲಾಗಿದೆ. ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ ಬರೆದಿರೋ ಕೆಂಪು ಕ್ಯಾಪ್ ಧರಿಸಿದ್ದಾರೆ. ಈ ಗುಂಪಿನಲ್ಲಿ ಅಮೆರಿಕದ ಸಂಸದ ಟ್ರಂಪ್ ಆಪ್ತ ಲಿಂಡ್ಸೆ ಗ್ರಹಾಂ ಕೂಡ ಇದ್ರು. ಇನ್ನ ಈ ರ್ಯಾಲಿ ವೇಳೆ ಮಾತನಾಡಿದ ಪಹಲ್ವಿ, ಇರಾನ್ನಲ್ಲಿ ನಡೀತಿರೋ ಹಿಂಸಾಚಾರನ ನಾವು ಹೀಗೆ ನಿಂತು ನೋಡಿದ್ರೆ ಇನ್ನೂ ಹೆಚ್ಚೆಚ್ಚು ಸಾವುಗಳಾಗ್ತವೆ. ಸೊ ಇರಾನ್ ಸರ್ಕಾರವನ್ನ ಕೆಡವೋಕೆ ಜಗತ್ತು ಒಂದಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಇತ್ತ ಕೆನಡಾದ ಟೊರೊಂಟೊದಲ್ಲೂ ಈ ರ್ಯಾಲಿ ನಡೆದಿದೆ. 3.5 ಲಕ್ಷ ಜನರು ಸೇರಿದ್ದಾರೆ. ಅತ್ತ ಮಿಡಲ್ ಈಸ್ಟ್ ಕಂಟ್ರಿ ಸೈಪ್ರಸ್ನಲ್ಲೂ ನಡೆದಿದೆ. ಸುಮಾರು 500 ಜನ ಅಲ್ಲಿನ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಈ ನಡುವೆ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರೂಬಿಯೋ ಇರಾನ್ಗೆ ದೊಡ್ಡ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದೋಕೆ ಯಾವತ್ತೂ ಸಾಧ್ಯವಿಲ್ಲ, ಅದಕ್ಕೆ ಅನುಮತಿ ಇಲ್ವೇ ಇಲ್ಲ, ಇದು ಸ್ಪಷ್ಟ ಅಂತ ಹೇಳಿದ್ದಾರೆ. ಅಧ್ಯಕ್ಷ ಟ್ರಂಪ್ ಅವರು ಇರಾನ್ ಜೊತೆ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳೋಕೆ ಬಯಸ್ತಾರೆ. ಸೊ ಟ್ರಂಪ್ ಇರಾನ್ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಾಮಿನೈರನ್ನ ಮೀಟ್ ಮಾಡೋಕೆ ರೆಡಿ ಇದ್ದಾರೆ. ಆದಷ್ಟು ಬೇಗ ಈ ಮಾತುಕತೆ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಮುಂದಿನ ವಾರ ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಪರಮಾಣು ಒಪ್ಪಂದದ ಮಾತುಕತೆ ನಡೆಯಲಿದೆ. ಒಮಾನ್ ಇದರ ಮಧ್ಯಸ್ಥಿಕೆ ವಹಿಸಲಿದೆ ಅಂತ ಸ್ವಿಟ್ಜರ್ಲ್ಯಾಂಡ್ ತಿಳಿಸಿದೆ. ಇನ್ನು ಟ್ರಂಪ್ರ ಕದನ ವಿರಾಮ ಮುರಿದು ಇಸ್ರೇಲ್ ಗಾಜಾದಲ್ಲಿ ಮತ್ತೆ ಏರ್ ಸ್ಟ್ರೈಕ್ ಮಾಡಿದೆ. ಪರಿಣಾಮ 8 ಜನ ಪ್ಯಾಲೆಸ್ತೇನಿಯರು ಸಾವನ್ನಪ್ಪಿದ್ದಾರೆ. ಗಾಜಾದ ಖಾನ್ ಯೂನಿಸ್ ಮತ್ತು ಜಬಾಲಿಯಾ ಅನ್ನೋ ಕಡೆ ಇಸ್ರೇಲ್ ಈ ದಾಳಿ ಮಾಡಿದೆ.
ಸದ್ಯ ಇಸ್ರೇಲ್ ಸೇನೆ ಈ ದಾಳಿ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅಂದಹಾಗೆ ಇತ್ತೀಚೆಗಷ್ಟೇ ಇಸ್ರೇಲ್ನ ಸೀಸ್ ಫೈರ್ ಲೈನ್ ಬಳಿ ಪ್ಯಾಲೆಸ್ತೀನಿಯನ್ ಉಗ್ರರು ಬಂದಿದ್ರು ಅಂತ ಇಸ್ರೇಲ್ ಸೇನೆ ಹೇಳಿತ್ತು. ಇದು ಕದನ ವಿರಾಮದ ಸ್ಪಷ್ಟ ಉಲ್ಲಂಘನೆ ಅಂತ ಕರೆದಿತ್ತು. ಅದರ ಬೆನ್ನಲ್ಲೇ ಇಸ್ರೇಲ್ ಸೇನೆ ಈ ದಾಳಿ ಮಾಡಿದೆ. ಇನ್ನು ಭಾರತ ಮೊತ್ತ ಮೊದಲ ಡೆಡಿಕೇಟೆಡ್ ಡ್ರೋನ್ ರನ್ವೇ ನಿರ್ಮಾಣ ಮಾಡೋಕೆ ದೊಡ್ಡ ಪ್ಲಾನ್ ಮಾಡಿಕೊಂಡಿದೆ. ಇನ್ಮುಂದೆ ನಮ್ಮ ಸೇನೆಯ ಡ್ರೋನ್ಗಳು ಹಾರೋಕೆ ಅಥವಾ ಲ್ಯಾಂಡ್ ಆಗೋಕೆ ನಾರ್ಮಲ್ ಏರ್ಪೋರ್ಟ್ ಅಥವಾ ಏರ್ಬೇಸ್ ಕಾಯೋ ಅವಶ್ಯಕತೆ ಇಲ್ಲ. ಅವುಗಳಿಗಿಂತ ಸ್ಪೆಷಲ್ ರನ್ವೇ ಇರುತ್ತೆ. ಈ ಡೆಡಿಕೇಟೆಡ್ ಡ್ರೋನ್ ರನ್ವೇಯನ್ನ ಉತ್ತರ ಪ್ರದೇಶದ ಮೀರತ್ ನಲ್ಲಿ ನಿರ್ಮಿಸೋ ಪ್ಲಾನ್ ಇದೆ. ಸುಮಾರು 900 ಎಕರೆ ಜಾಗದಲ್ಲಿ ಈ ಫೆಸಿಲಿಟಿ ನಿರ್ಮಾಣ ಆಗುತ್ತೆ. ಸುಮಾರು 2110 ಮೀಟರ್ ಉದ್ದವಿದ್ದು 45 ಮೀಟರ್ ಅಗಲ ಇರುತ್ತೆ. ಪ್ರಮುಖವಾಗಿ ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ ಅಂದ್ರೆ ಮಿಲಿಟರಿ ಡ್ರೋನ್ಗಳಿಗಂತಲೇ ಡಿಸೈನ್ ಮಾಡಲಾಗುತ್ತೆ. ಆದರೆ C-295 ಮತ್ತು C-130 ನಂಥ ಮಧ್ಯಮ ಗಾತ್ರದ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳನ್ನು ಹ್ಯಾಂಡಲ್ ಮಾಡೋ ಸಾಮರ್ಥ್ಯ ಇದಕ್ಕಿರುತ್ತೆ. ಹವಾಮಾನ ವೈಪರೀತ್ಯ ಇದ್ರೂ ಇದನ್ನು ದಿನದ 24 ಗಂಟೆಗಳ ಕಾಲ ಬಳಸಬಹುದು. ಅಡ್ವಾನ್ಸ್ಡ್ ನೇವಿಗೇಷನ್ ಸಿಸ್ಟಮ್ಗಳನ್ನು ಅಳವಡಿಸಲಾಗುತ್ತೆ. ಸುಮಾರು 60 ಮೀಟರ್ ಉದ್ದ ಮತ್ತು 50 ಮೀಟರ್ ಅಗಲದ 2 ಹ್ಯಾಂಗರ್ ಕೂಡ ಇಲ್ಲಿರುತ್ತೆ. ವರ್ಷಕ್ಕೆ ಸುಮಾರು 1500 ಡ್ರೋನ್ ಮಿಷನ್ಗಳನ್ನು ಕೈಗೊಳ್ಳಲಿದೆ ಎನ್ನಲಾಗ್ತಿದೆ. ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರೋ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ BRO ಈಗಾಗಲೇ ಇದರ ಪ್ರಕ್ರಿಯೆ ಶುರು ಮಾಡಿದೆ. ಬಿಡ್ಗೆ ಆಹ್ವಾನ ಕೂಡ ಕೊಟ್ಟಿದೆ. ಇದು ಸುಮಾರು 406 ಕೋಟಿ ರೂಪಾಯಿ ಮೌಲ್ಯದ ಪ್ರಾಜೆಕ್ಟ್ ಅಂತ ರಿಪೋರ್ಟ್ ಆಗಿದೆ. ಇನ್ನು ಅಮೆರಿಕದ ವೈಟ್ ಹೌಸ್ ಫೆಬ್ರವರಿ 14ರ ವ್ಯಾಲೆಂಟೈನ್ಸ್ ಡೇ ದಿನ ವಿಭಿನ್ನವಾಗಿ ಪೋಸ್ಟ್ ಹಾಕಿದೆ. ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡೋರರನ್ನ ಎತ್ಕೊಂಡು ಬಂದಿರೋ ಫೋಟೋ ಹಾಕಿ ಯು ಕ್ಯಾಪ್ಚರ್ಡ್ ಮೈ ಹಾರ್ಟ್ ಅಂತ ಬರೆಯಲಾಗಿದೆ. ಅಂದ್ರೆ ನೀವು ನನ್ನ ಹಾರ್ಟನ್ನ ಸೆರೆ ಹಿಡಿದಿದ್ದೀರಿ ಅಂತ ಬರ್ಕೊಂಡಿದ್ದಾರೆ. ಜೊತೆಗೆ ಟ್ರಂಪ್ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಮಾಡಿರೋ ಫೋಟೋ ಹಾಕಿ ಯು ಆರ್ ಮೈ ವ್ಯಾಲೆಂಟೈನ್ ಅಂದ್ರೆ ನೀನೇ ನನ್ನ ಗೆಳತಿ ಅಂತ ಬರೆಯಲಾಗಿದೆ. ಇನ್ನೊಂದು ಕಡೆ ಗ್ರೀನ್ಲ್ಯಾಂಡ್ ಫೋಟೋ ಹಾಕಿ ಇಟ್ಸ್ ಅ ಟೈಮ್ ವಿ ಡಿಫೈನ್ ಅವರ್ ರಿಲೇಶನ್ಶಿಪ್ ಅಂತ ಬರ್ಕೊಂಡಿದ್ದಾರೆ. ಅಂದ್ರೆ ನಮ್ಮ ಪರಿಸ್ಥಿತಿಯನ್ನ ವಿವರಿಸೋ ಸಮಯ ಇದು ಅಂತ ಬರೆಯಲಾಗಿದೆ. ಹಾಗೆ ಈ ಪೋಸ್ಟ್ನಲ್ಲಿ ಟ್ರಂಪ್ ಡೆಮಾಕ್ರೆಟಿಕ್ ಪಕ್ಷದ ಸಂಸದರೊಬ್ಬರನ್ನ ಕಾಲೆಳೆದಿದ್ದಾರೆ. ಕೋರ್ಟ್ ಆರ್ಡರ್ ಇದ್ರೂ ಟ್ರಂಪ್ ಸರ್ಕಾರ ಒಬ್ಬ ವ್ಯಕ್ತಿಯನ್ನ ಎಲ್ ಸಾಲ್ವಡಾರ್ಗೆ ಗಡೀಪಾರು ಮಾಡಿತ್ತು. ಆ ವ್ಯಕ್ತಿಯನ್ನ ಡೆಮಾಕ್ರೆಟಿಕ್ ಸೆನೆಟರ್ ಕ್ರಿಸ್ ವಾನ್ ಭೇಟಿಯಾಗಿದ್ರು. ಆ ಫೋಟೋ ಹಾಕಿ ಅಕ್ರಮ ವಲಸಿಗರ ಮೇಲೆ ಡೆಮಾಕ್ರೆಟಿಕ್ ಪಕ್ಷದವರಿಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನನಗೂ ಅಂದ್ರೆ ಡೆಮಾಕ್ರೆಟಿಕ್ ಪಕ್ಷದವರ ಮೇಲಿದೆ. ನಿಮ್ಮ ಜೊತೆ ಡ್ರಿಂಕ್ಸ್ ಮಾಡೋಕೆ ನಾನು 1537 ಮೈಲಿ ಬೇಕಿದ್ರೂ ಹಾರಿ ಬರ್ತೀನಿ ಅಂತ ಕಾಲೆಳೆದಿದ್ದಾರೆ. ಉತ್ತರ ಆಫ್ರಿಕಾ ದೇಶ ಸುಡಾನ್ನಲ್ಲಿ ನಡೆದ ಹಿಂಸಾಚಾರದ ಕುರಿತು ವಿಶ್ವಸಂಸ್ಥೆ ಶಾಕಿಂಗ್ ರಿಪೋರ್ಟ್ ನೀಡಿದೆ. ಕೇವಲ 3 ದಿನದಲ್ಲಿ 6,000ಕ್ಕೂ ಹೆಚ್ಚು ಅಮಾಯಕರನ್ನ ಹತ್ಯೆ ಮಾಡಲಾಗಿತ್ತು ಅಂತ ಹೇಳಿದೆ. ಈ ಹಿಂಸಾಚಾರ ಕಳೆದ ಅಕ್ಟೋಬರ್ನಲ್ಲಿ ಆಗಿತ್ತು. ಎಲ್ ಫಾಷರ್ ನಗರವನ್ನ ವಶಕ್ಕೆ ಪಡೆಯೋಕೆ ಅಲ್ಲಿನ ಅರೆಸಿನ ಪಡೆ ದಾಳಿ ಮಾಡಿದಾಗ ಈ ಹಿಂಸಾಚಾರ ನಡೆದಿತ್ತು. ಅಲ್ಲಿ ಈ ರಾಕ್ಷಸಿ ಕೃತ್ಯ ನಡೆದಿದೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಅಲ್ಲದೆ ಅರಬ್ ಬುಡಕಟ್ಟು ಬಂಡುಕೋರರಾದ ಜನ್ ಜಾವಿಡ್ ಫೈಟರ್ಸ್ ಕೂಡ ಈ ಕ್ರೂರ ಕೆಲಸಕ್ಕೆ ಸಾಥ್ ಕೊಟ್ಟಿದ್ರು. ಅಲ್ಲಿನ ಹಿಂಸಾಚಾರದ ದೃಶ್ಯವನ್ನ ಪದಗಳಲ್ಲಿ ಕಟ್ಟಿಡೋಕೆ ಆಗಲ್ಲ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದಾರೆ ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅಕ್ಟೋಬರ್ 25 ಮತ್ತು ಅಕ್ಟೋಬರ್ 27ರ ನಡುವೆ ಕನಿಷ್ಠ 4,400 ಜನರನ್ನ ಎಲ್ ಫಾಷರ್ ನಗರದ ಒಳಗಡೆನೆ ಹತ್ಯೆ ಮಾಡಲಾಯಿತು. ನಗರ ಬಿಟ್ಟು ಓಡಿ ಹೋಗೋಕೆ ಪ್ರಯತ್ನಪಟ್ಟ 1,600ಕ್ಕೂ ಅಧಿಕ ಜನರನ್ನ ಮುಗಿಸಲಾಯಿತು. ಆಸ್ಪತ್ರೆ, ಯೂನಿವರ್ಸಿಟಿ ಯಾವುದನ್ನು ಬಿಟ್ಟಿಲ್ಲ. ಅಕ್ಟೋಬರ್ 26ರಂದು ಎಲ್ ಫಾಷರ್ ಯೂನಿವರ್ಸಿಟಿಯಲ್ಲಿ ಆಶ್ರಯ ಪಡೆದಿದ್ದ 1000 ಜನರ ಮೇಲೆ ಏಕಾಏಕಿ RSF ಪಡೆ ಗುಂಡು ಹಾರಿಸಿತ್ತು. ಅದರಲ್ಲಿ ಒಂದೇ ಸಲ 500 ಜನ ಪ್ರಾಣ ಬಿಟ್ಟಿದ್ರು. 600 ಜನರಿಗೆ ಸಾಮೂಹಿಕ ಮರಣದಂಡನೆ ನೀಡಲಾಯಿತು. ಮಹಿಳೆಯರಿಗೆ ಎಲ್ಲಾ ತರಹದ ಟಾರ್ಚರ್ ಕೊಟ್ಟು ಅವರ ಪ್ರಾಣ ತೆಗೆದ್ರು ಅಂತ ವಿಶ್ವಸಂಸ್ಥೆ ಹೇಳಿದೆ. ಸುಮಾರು 140 ಸಂತ್ರಸ್ತರು ಮತ್ತು ಪ್ರತ್ಯಕ್ಷದರ್ಶಿಗಳ ಸಂದರ್ಶನದ ಆಧಾರದ ಮೇಲೆ ಈ ವರದಿ ತಯಾರಿಸಿದ್ದಾರೆ. ಆ ಸಮಯದಲ್ಲಿ ತೆಗೆಯಲಾದ ಸ್ಯಾಟಲೈಟ್ ಇಮೇಜ್ ಮತ್ತು ವಿಡಿಯೋ ಫೂಟೇಜ್ ಜೊತೆನೂ ಕ್ರಾಸ್ ಚೆಕ್ ಮಾಡಿ ವೆರಿಫೈ ಮಾಡಿದ್ದಾರೆ. ಇನ್ನು ಇಷ್ಟು ಮಾತ್ರ ಅಲ್ಲ, ಅಕ್ಟೋಬರ್ 26ಕ್ಕೂ ಮುಂಚೆ ಹಾಗೂ 27ರ ನಂತರನೂ ದೊಡ್ಡ ಪ್ರಮಾಣದ ಹಿಂಸಾಚಾರ ಆಗಿದೆ. ಅದು ಈ ರಿಪೋರ್ಟ್ನಲ್ಲಿ ಇಲ್ಲ, ಬೇರೆ ರಿಪೋರ್ಟ್ ಅಲ್ಲಿದೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.